We are waiting for over 2 hours now. Oh, sorry, okay. ಏನವ ಸಿರಿಸಿಟ್ಟು போயிட்டாங்க ಗುರು. ನಾವಿಲ್ಲಿ ಟೇಬಲ್ಗೋಸ್ಕರನೇ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಯಾಕೆ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ಮಡಿವಾಳಲ್ಲಿ ಲೊಕೇಟ್ ಆಗಿರೋ ನಾದಿ ಮಂದಿಗೆ ಬಂದಿದ್ದೀವಿ. ನಾನಂತೂ ಮಂದಿ ತಿಂತಿರೋದೇ ಫಸ್ಟ್ ಟೈಮ್. ಸೊ ಇಲ್ಲಿ ನಾವು ಬಂದಾಗ 9:50 10 o'clock ಆಗಿತ್ತು. 45 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು ನಮಗೆ ಟೇಬಲ್ಗೋಸ್ಕರ. ತುಂಬಾ ಕ್ರೌಡ್ ಇತ್ತು. ಆಚೆನೇ ಇಲ್ಲ ಅಂದರೂ 60 to 100 ಮೆಂಬರ್ಸ್ ನಿಂತಿದ್ರು ವೆಯ್ಟಿಂಗಲ್ಲೇ. ಸೊ ಅಷ್ಟು ಕ್ರೌಡ್ ಇರುತ್ತೆ. ನಾವು ಹೋಗಿದ್ದು ವೀಕೆಂಡ್ ಆಗಿದ್ರಿಂದ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ತೀನಿ. ಹೋಗಿದ ತಕ್ಷಣ ನೀವು ಅಲ್ಲಿ ಸ್ವಲ್ಪ ಜನ ಇರ್ತಾರೆ, ಅವ್ರ ಹತ್ರ ನೀವು ನೇಮ್ ಕೊಡಬೇಕು. ಸೊ ನಮ್ಗೆ ಇಷ್ಟು ಜನ ಬಂದಿದ್ದೀವಿ, ಟೇಬಲ್ ಬೇಕು ಅಂತ. ನಿಮಗೆ 1 hour ಆದಮೇಲೆ ಅವರು ಟೇಬಲ್ ಅರೇಂಜ್ ಮಾಡಿಕೊಡ್ತಾರೆ. ಇನ್ನು ಫುಡ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಫಸ್ಟ್ ಆರ್ಡರ್ ಮಾಡಿದ್ದೆ ಗ್ರಿಲ್ ಮಟನ್ ಮಂಡಿ ಅಂತ. ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಮಟನ್ ಅಂತೂ ತುಂಬಾ ಇಷ್ಟ ಆಗೋಯಿತು ನನಗೆ. ಅಷ್ಟು ಚೆನ್ನಾಗಿ ಕುಕ್ ಆಗಿತ್ತು ಆ್ಯಂಡ್ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಆಗಿದೆ ಇಲ್ಲಿ ಮಟನ್ ಅಂತ ಹೇಳ್ಬೋದು. ಸೊ ನಿಮಗೆ ಮಂದಿ ರೈಸ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ಆ್ಯಂಡ್ ಚಿಕನಲ್ಲಿ 2 ವೆರೈಟೀಸ್ ಆರ್ಡರ್ ಮಾಡಿದ್ವಿ. ಲ್ಯಾಬಿನೀಸ್ ಅಫಾಮ್ ಮಂದಿ ಅಂತ, ಅದಂತೂ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ತುಂಬ ಕ್ರೀಮಿ ಆಗಿತ್ತು. ಚಿಕನಲ್ಲಿ ಏನು ಆರ್ಡರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಇದನ್ನು ಆರ್ಡರ್ ಮಾಡಿ, ಸಖತ್ ವರ್ತ್ ಅಂತ ಹೇಳ್ತೀನಿ. ಆ್ಯಂಡ್ ಕೊಂಡಾಟ ಮಾಲ್ಫಾ ಮಂದಿ ಅಂತ ಆರ್ಡರ್ ಮಾಡಿದ್ವಿ. ನನಗೇನು ಚಿಕನ್ ಅದರಲ್ಲಿ ಇಷ್ಟ ಆಗಿಲ್ಲ. ತುಂಬಾ ಓವರ್ ಫ್ರೈ ಆಗಿತ್ತು ಆ್ಯಂಡ್ ತುಂಬಾ ಖಾರ ಅನ್ನಿಸ್ತಾ ಇತ್ತು. ಸೊ ನನಗೇನು ಅದು ಇಷ್ಟ ಆಗಿಲ್ಲ. ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ಖಾರ ಏನಾದರೂ ತಿಂದಿಲ್ಲ ಅಂತ ಅಂದರೆ. ಆ್ಯಂಡ್ ಒಂದು ಡೆಸರ್ಟ್ ಅಂತ ಆರ್ಡರ್ ಮಾಡಿದ್ವಿ. ಅದಂತೂ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಆಲ್ ನಟ್ಸ್ ಅಂತ. ಮೇಲೆ ನಿಮಗೆ ಕ್ರೀಮಿ ಆಗಿ, ಜೊತೆಗೆ ನಟ್ಸ್, ಹಾಗೇನೆ ಕೆಳಗಡೆ ನಿಮಗೆ ಕ್ರಿಸ್ಪಿಯಾಗಿ ಕುನಾಫಾ ಥರ ಎಲ್ಲ ಆಯಿತು. ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಮಸ್ಟ್ ಟ್ರೈ.